ಈ ಒಂದು ಕಾಳುಗಳು ಅಥವಾ ಬೀಜಗಳನ್ನು ಪ್ರತಿದಿನ ಸೇವನೆ ಮಾಡ್ತಾ ಬರೋದೆ ಆದರೆ ದೇಹದಲ್ಲಿ ತೂಕ ಇಳಿಸ್ಕೊಳ್ಳೋದಕ್ಕೆ, ಬೊಜ್ಜು ಹೆಚ್ಚಾಗಿದ್ದರೆ ಅದು ತುಂಬ ಬೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮೂಳೆಗಳ ಆರೋಗ್ಯಕ್ಕಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮೂಳೆಗಳ ನೋವು ಅಥವಾ ಮುರಿತಾ ಇದೆ, ತುಂಬ ಪೇಯ್ನ್ ಬರ್ತಾ ಇದೆ, ಅಲ್ಲಲ್ಲಿ ಮಂಡಿ ಹಿಡಿತಾ ಇದೆ ಅಂತಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯಾರಿಗೆಲ್ಲ ಕೈ ಕಾಲುಗಳು ಜೋಮ್ ಹಿಡಿತಾ ಇದೆ, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಮರಗಟ್ಲಿಕ್ಕೆ ಶುರುವಾಗಿದೆ, ತುಂಬ ಒಂದು ಕೈ ಕಾಲುಗಳಲ್ಲಿ ನೋವು ಹೆಚ್ಚಾಗ್ತಾ ಇದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ಸುಸ್ತು, ನಿಶಕ್ತಿ, ಆಯಾಸ, ನಿದ್ರಾಹೀನತೆ ಈ ರೀತಿ ಆಗ್ತಾ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ದೇಹದಲ್ಲಿ ಎನರ್ಜಿ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗುತ್ತೆ. ಇನ್ನು ಜೋತು ಬಿದ್ದಂಥ ಹೊಟ್ಟೆಯನ್ನು ತುಂಬ ಬೇಗ ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದೇಹದ ತೂಕವನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಕೈ ಕಾಲುಗಳಲ್ಲಿ ನೋವು, ಜೋಮ್ ಹಿಡಿಯುವಂಥದ್ದು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ನಾವು ಪ್ರತಿದಿನ 1 ಟೀ ಸ್ಪೂನಷ್ಟು ತಿಂತಾ ಬಂದರೆ ಸಾಕು. ಈ ರೀತಿ ಯಾವುದೇ ರೀತಿಯ ದೇಹದಲ್ಲಿ ಸಮಸ್ಯೆಗಳಿದ್ರೂ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಸೇವನೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ, ಒಣಗಿರೋ ಅಂಥ ದ್ರಾಕ್ಷಿ. ಸಾಮಾನ್ಯವಾಗಿ ಮನೆಯಲ್ಲಿ ಬಳಸ್ತಾನೆ ಇರ್ತೀವಿ, ಆದರೆ ಈ ರೀತಿ ಕಪ್ಪು ದ್ರಾಕ್ಷಿ ಸಿಗುತ್ತಲ್ಲ, ಇದು ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ರಿಚ್ ಆಗಿರುವಂಥ ಫೈಬರ್ ಕಂಟೆಂಟ್ ಇರುತ್ತೆ, ಐರನ್ ಅಂಶ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದೆಲ್ಲ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ನಮ್ಮ ಹಾರ್ಟ್ ಹೆಲ್ತನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಹಾರ್ಟ್ ಹೆಲ್ತ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಚರ್ಮಕ್ಕೆ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇನ್ನು ಯಾರಿಗೆಲ್ಲ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ಅಲ್ಲಲ್ಲಿ ಬ್ಲಾಕೇಜ್ ಆಗ್ತಾ ಇದೆ, ಹಾಗೆಯೇ ಕೈಕಾಲು ಹಿಡಿತಾ ಇದೆ, ಜೋಮ್ ಗಟ್ಟಲಿಕ್ಕೆ ಶುರುವಾಗ್ತಾ ಇದೆ, ಮರಗಟ್ಟಲಿಕ್ಕೆ ಶುರುವಾಗ್ತಾ ಇದೆ ಅಂದರೆ ಅಂಥವ್ರಿಗಂತೂ ಈ ಒಂದು ಕಪ್ಪು ದ್ರಾಕ್ಷಿಯನ್ನು ನಾನು ಹೇಳುವಂಥ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ರೀತಿ ಸಮಸ್ಯೆಗಳಿಂದ ತುಂಬ ಬೇಗನೆ ಹೊರಗಡೆ ಬರ್ಬೋದು. ಜೊತೆಗೆ ಅಲ್ಲಲ್ಲಿ ಬ್ಲಾಕೇಜ್ ಆಗೋದನ್ನು ಕೂಡ ತುಂಬ ಬೇಗನೆ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 5 ರಿಂದ 6 ಒಣ ದ್ರಾಕ್ಷಿ ಅಂದರೆ ಕಪ್ಪು ದ್ರಾಕ್ಷಿ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿ ನಾವು ರಾತ್ರಿ ಪೂರ ನೆನೆಸ್ಕೊಳ್ಬೇಕು. ಇಲ್ಲಾಂದರೆ ಒಂದು 5-6 ಗಂಟೆಗಳ ಕಾಲನಾದರೂ ನೆನೆಸ್ಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬರೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆಲ್ಲ ವೇಟ್ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಂದರೆ, ತುಂಬ ಜಾಸ್ತಿ ವೇಟ್ ಇದ್ದೀವಿ, ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಈ ಒಂದು ದ್ರಾಕ್ಷಿಯನ್ನು ಸೇವನೆ ಮಾಡ್ತಾ ಬರೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ತುಂಬಾ ಬ್ಲಾಕೇಜ್ ಆಗ್ತಾ ಇದೆ, ಅಲ್ಲಲ್ಲಿ ಕೈ ಕಾಲುಗಳು ಹಿಡಿತಾ ಇದೆ, ತುಂಬ ವೀಕ್ನೆಸ್ ಹೆಚ್ಚಾಗಿದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಹಾರ್ಟ್ ಹೆಲ್ತ್ಗಂತೂ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಮ್ಮ ಮೂಳೆಗಳನ್ನು ಸದೃಢಗೊಳಿಸಲಿಕ್ಕೆ ಈ ಒಂದು ನೆನೆಸಿರೋವಂಥ ದ್ರಾಕ್ಷಿ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ವಿಪರೀತ ಒಂದು ಸುಸ್ತು, ಆಯಾಸ, ನಿದ್ರಾಹೀನತೆ ಈ ರೀತಿ ಕಾಡ್ತಾ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ನೆನೆಸಿರೋವಂಥ ದ್ರಾಕ್ಷಿಯನ್ನು ಪ್ರತಿದಿನ ಸೇವನೆ ಮಾಡ್ತಾ ಬರೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ಜೊತೆಗೆ ಈ ರೀತಿ ನೆನೆಸಿಟ್ಟಿರೋವಂಥ ನೀರೇನಿರುತ್ತೆ ಇದನ್ನು ಕೂಡ ಚೆನ್ನಾಗಿ ಒಂದ್ಸತಿ ತೊಳೆದು ಬಿಟ್ಟು ದ್ರಾಕ್ಷಿಯನ್ನು ನೆನೆಸಿಟ್ಕೊಳ್ಳಿ. ಆ ಒಂದು ನೀರನ್ನು ಕೂಡ ಕುಡಿತಾ ಬರೋದ್ರಿಂದನೂ ಕೂಡ ತುಂಬ ಅಂದರೆ ತುಂಬಾ ಆರೋಗ್ಯದ ಲಾಭಗಳನ್ನು ಹೆಚ್ಚು ಮಾಡುತ್ತೆ. ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಚರ್ಮವನ್ನು ಆರೋಗ್ಯಪೂರ್ಣವಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡೋದ್ರಿಂದ ತುಂಬ ವಿಪರೀತ ವೇಟ್ ಹೆಚ್ಚಾಗುವಂಥದ್ದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದ್ರ ಜೊತೆಗೇ ಯಾರಿಗೆಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಮಲಬದ್ಧತೆ ಹೆಚ್ಚಾಗಿ ಕಾಡ್ತಾ ಇದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ನೆನೆಸಿರುವಂಥ ದ್ರಾಕ್ಷಿ ಆಗಿರ್ಬೋದು, ಅದರ ಒಂದು ನೀರಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ನೀವು ಬೆಳಗ್ಗಿನ ಎದ್ದ ತಕ್ಷಣವೇ ಕುಡಿಯೋದಕ್ಕಾಗೋದಿಲ್ಲ ಅಥವಾ ಇದನ್ನು ಸೇವನೆ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ತಿಂಡಿಯ ನಂತರ ಕೂಡ ಇದನ್ನು ತಿನ್ಬೋದು. ದಿನದಲ್ಲಿ 1 ಬಾರಿ ಈ ರೀತಿ ನೆನೆಸಿಟ್ಟಿರುವಂಥ ದ್ರಾಕ್ಷಿಯನ್ನು ತಿಂತಾ ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ. ಇನ್ನು ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಪಂಪ್ಕಿನ್ ಸೀಡ್ ಅಥವಾ ಕುಂಬಳಕಾಯಿ ಬೀಜ ಅಂತ ಹೇಳಿ ಕರೀತಾರೆ. ಖಂಡಿತವಾಗ್ಲೂ ಇದೆಲ್ರಿಗೂ ಗೊತ್ತಿರತ್ತೆ. ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ
ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಇದನ್ನು ಸೇವಿಸ್ತಾ ಇರೋರಿಗೆ ಗೊತ್ತಿರತ್ತೆ ಇದರ ಒಂದು ಲಾಭಗಳು ಎಷ್ಟು ನಮ್ಮ ದೇಹಕ್ಕೆ ಇದೆ ಅಂಥೇಳಿ. ಇನ್ನು ಈ ಒಂದು ಬೀಜಗಳನ್ನು ನಾವು ಸೇವನೆ ಮಾಡ್ತಾ ಬರೋದ್ರಿಂದ ಬಲಹೀನತೆ ಕಡಿಮೆ ಆಗುತ್ತೆ, ನಿಶಕ್ತಿ ಕಡಿಮೆ ಆಗುತ್ತೆ, ಶುಗರ್ ಇದ್ದರೆ ಕಂಟ್ರೋಲಿಗೆ ಬರುತ್ತೆ, ಕೊಲೆಸ್ಟ್ರಾಲನ್ನು ದೂರ ಮಾಡ್ಕೋಬೋದು, ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು, ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಜೀರ್ಣಕ್ರಿಯೆ ವೃದ್ಧಿ ಆಗ್ತಾ ಹೋಗುತ್ತೆ, ನಿದ್ರಾಹೀನತೆ ಕಡಿಮೆ ಆಗುತ್ತೆ, ಕೈಕಾಲು ಜೋಮ್ ಹಿಡಿಯುವಂಥದ್ದು ಅಥವಾ ಕೈಕಾಲು ಪದೇ ಪದೇ ನೋವು ಬರ್ತಾ ಇರೋದು, ಕೂತ್ರೆ ಎದ್ದೊಳೋದಕ್ಕಾಗೋದಿಲ್ಲ, ಎದ್ದರೆ ಕೂರ್ಲಿಕ್ಕಾಗೋದಿಲ್ಲ, ಈ ರೀತಿ ಒಂದು ಮಂಡಿ ನೋವು, ಮೂಳೆ ನೋವು, ಜಾಯಿಂಟ್ ಪೇನ್ ಬರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗಲಿ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ದೇಹದಲ್ಲಿ ಒಂದು ಒಳ್ಳೆ ಎನರ್ಜಿ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ನಮಗೆ ಒಂದು 45ರಿಂದ 50 ವರ್ಷ ಆಗಿದ್ದರೂ ಕೂಡ ಒಂದು 20ರ ಎನರ್ಜಿ ದೇಹದಲ್ಲಿ ಹೆಚ್ಚಾಗುತ್ತೆ. ತಕ್ಷಣದಲ್ಲೇ ಯಾವುದೇ ಒಂದು ಕೆಲಸಗಳನ್ನು ಮಾಡ್ಕೊಳ್ಬೋದು. ತುಂಬ ಒಂದು ಚಟುವಟಿಕೆಯಿಂದ ನಾವು ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ, ಜೀವನವನ್ನು ಸಾಗಿಸ್ಲಿಕ್ಕೆ ಇದು ನಮ್ಮ ದೇಹದಲ್ಲಿ ಅಂಥ ಒಂದು ಒಳ್ಳೆಯ ಉತ್ಸಾಹವನ್ನು ತುಂಬುತ್ತೆ, ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಚಟುವಟಿಕೆಯಿಂದ ಇಡೀ ದಿನ ಇರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಯಾವ ರೀತಿ ಇದನ್ನು ಸೇವನೆ ಮಾಡ್ಬೋದು ಅಂದರೆ, ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು, ಅಂದರೆ ಹುರ್ಕೊಳ್ಬೇಕು. ಹುರಿದಿರೋ ಅಂಥದ್ದನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಡಿ. ಇದನ್ನು ಪ್ರತಿದಿನ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು, ಅಥವಾ ಹಾಗೆ ನೀವು 1 ಸ್ಪೂನಷ್ಟು ಪೌಡರನ್ನು ಸೇವನೆ ಮಾಡ್ಕೊಳ್ಬೋದು, ಅಥವಾ ಬೀಜಗಳನ್ನು ಹಾಗೆ ಕೂಡ ಸೇವನೆ ಮಾಡ್ಬೋದು. ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತ ಅಂದ್ಕೊಳ್ಳೋರು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು, ಅಂದರೆ ಹುರಿದಿಟ್ಟಿರುವಂಥ ಬೀಜಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಅಂದರೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಅದು ಹಾಗೆಯೇ ಡೈರೆಕ್ಟಾಗಿ ಬೀಜಗಳನ್ನು ತಿನ್ಬೋದು. ಅಥವಾ ನೆನೆಸಿಟ್ಟು, ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿಂತೀವಿ ಅಂದರೆ ನಮಗೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತ ಅನ್ನೋರು ನೆನೆಸಿಟ್ಟು ಕೂಡ ತಿನ್ಬೋದು. ನಿಮಗೆ ಯಾವುದೇ ವಿಧಾನದಲ್ಲೂ ಈ ಒಂದು ಕಾಳುಗಳನ್ನು ಅಥವಾ ಬೀಜಗಳನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಅನೇಕ ರೀತಿಯ ಲಾಭಗಳನ್ನು ಇದು ನೀಡುತ್ತೆ. ಯಾರಿಗೆ ಡಯಾಬಿಟಿಸ್ ಇರುತ್ತೆ, ಶುಗರ್ ಇರುತ್ತೆ ಅಂಥವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಬೀಜಗಳನ್ನು ತಿನ್ನೋ ಅಂಥ ರೂಢಿಯನ್ನು ಮಾಡ್ಕೊಳ್ಳಿ. ದೇಹದಲ್ಲಿ ಉತ್ಸಾಹ, ಚುರುಕುತನ, ಒಂಥರ ಮಂಪ್ರು ಕೌದಂಗಿರುತ್ತೆ, ಅಂಥದ್ದೆಲ್ಲ ಕಡಿಮೆ ಆಗುತ್ತೆ. ಚುರುಕು ಅನ್ನುವಂಥದ್ದು ಹೆಚ್ಚಾಗುತ್ತೆ, ನಿದ್ರೆ ಸರಿಯಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಪೌಡರ್ ಮಾಡಿ ಹಾಲಲ್ಲಾದರೂ ಹಾಕ್ಕೊಂಡು ಕುಡಿಬೋದು, ಅಥವಾ ನೀವು ಡೈರೆಕ್ಟಾಗಿ ಹುರಿದಿರೋವಂಥ ಬೀಜಗಳನ್ನು ತಿನ್ಬೋದು, ನೆನೆಸಿರೋವಂಥ ಬೀಜಗಳನ್ನು ತಿನ್ಬೋದು. ದಿನದಲ್ಲಿ 1 ಟೀ ಸ್ಪೂನಷ್ಟು ತಿನ್ಕೊಂಡು ಬಂದರೂ ಕೂಡ ದೇಹದಲ್ಲಿ ಎನರ್ಜಿ ಹೆಚ್ಚಾಗುತ್ತೆ. ಜೊತೆಗೆ ಮಲಬದ್ಧತೆ ಕಡಿಮೆ ಆಗುತ್ತೆ, ಅಂದರೆ ದೂರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ, ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪದೇ ಪದೇ ಹಸಿವಾಗ್ತಾ ಇರೋವಂಥ ಸಮಯದಲ್ಲಿ ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಒಂದು ಬೇಡದಲ್ಲೇ ಇರೋವಂಥ ಒಂದು ಕ್ರೇವಿಂಗ್, ಅಂದರೆ ಬೇಡದಲ್ಲೇ ಇರೋವಂಥ ಆಹಾರವನ್ನು ತಿನ್ನುವಂಥ ಒಂದು ಹಸಿವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮನೆಯಲ್ಲಿ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ತಂದಿಟ್ಕೊಂಡು ಅದನ್ನು ಒಂದು ಸ್ವಲ್ಪ ಪ್ರತಿದಿನ ಬೆಳಗ್ಗೆ ನಾವು ಸೇವನೆ ಮಾಡ್ತಾ ಬರೋದ್ರಿಂದ ಎಂಥ ಒಂದು ದೇಹಕ್ಕೆ ಎನರ್ಜಿ, ಚುರುಕುತನ, ಜೊತೆಗೆ ಅನೇಕ ರೀತಿಯ ರೋಗಗಳಿಂದ ಮುಕ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಆಗಿರೋಂಥ ಒಂದು ಪುಟ್ಟ ವಿಡಿಯೋ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.